ಹಾಯ್ ಎಲ್ರಿಗೂ ಬೆಳಗ್ಗೆಯ ಶುಭೋದಯ ಎಲ್ರಿಗೂ. ಇವಾಗ ತಾನೇ ಎದ್ದು ಸೂರ್ಯಗೆ ನಮಸ್ಕಾರ ಮಾಡಿ ಚೆನ್ನಾಗಿತ್ತು ಇವತ್ತಿಂಡೆ. ಏನೇನಾಗುತ್ತೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಸೂರ್ಯಗೆ ಎಲ್ಲರೂ ಒಂದು ನಮಸ್ಕಾರ ಹೊಡ್ಕೊಂಬಿಡಿ. ನಾನು ಹೊರಟಿದ್ದೆ ಮುಖ ತೊಳೆಯೋದಕ್ಕೆ. ಅಲ್ಲಿಂದ ಚೆನ್ನಾಗಿ ಮುಖ ತೊಳ್ಕೊಂಡು ನಿದ್ದೆಗಣ್ಣು ಇರುತ್ತಲ್ಲ, ಇನ್ನು ನಿದ್ದೆ ಮಾಡೋಣ ಅಂತ ಬೆಳಗಿನ ಜಾವಕ್ಕೆ ಎದ್ಬಿಟ್ರೆ ಇನ್ನೂ ನಿದ್ದೆ ಮಾಡ್ಬೇಕು ಅನಿಸ್ತಿರುತ್ತೆ. ನಾನು ನಿದ್ದೆ ಮಾಡ್ಕೊಂಡು ಕುತ್ಕೊಂಡ್ರೆ ನನ್ನ ಮಗಂಗೆ ತಿಂಡಿ ಯಾರು ಮಾಡ್ತಾರೆ ಅಂತ ಬೇಗ ಮುಖ ತೊಳ್ಕೊಂಡು ನೆಕ್ಸ್ಟು ಪಾತ್ರೆಗಳಿದ್ವು ತುಂಬ. ಪಾತ್ರೆಗಳ್ನೆಲ್ಲ ತೊಳ್ಕೊಂಡೆ. ಹೆಣ್ಮಕ್ಳು ಕೆಲಸನೇ ಅದಲ್ವ, ಫಸ್ಟು ಅಡುಗೆ ಮನೆಯದೇ ಕ್ಲೀನ್. ಪಾತ್ರೆ ಎಲ್ಲ ತೊಳೆದು ನಾನು ಮುಖ ತೊಳ್ಕೊಂಡು ಎಲ್ಲಿಗೆ ರೆಡಿ ಆಗ್ತಿದ್ದೀನಿ ಅಂದ್ಕೊಂಡ್ರೆ ಎಲ್ಲಿಗೂ ಅಲ್ಲ. ಮುಖ ತೊಳ್ಕೊಂಬಿಟ್ಟು ಬಾಗ್ಲೆಲ್ಲ ಒರೆಸಿ ಆಮೇಲಿಂದ ನಮ್ಮದು ದಿನನಿತ್ಯ ಕಾರ್ಯಗಳು ಇರ್ತಾವಲ್ಲ, ತಿಂಡಿ ಮಾಡೋದು, ಮಕ್ಕಳನ್ನ ರೆಡಿ ಮಾಡೋದು, ಸ್ಕೂಲಿಗೆ ಕಳಿಸೋದು, ನನ್ನ ಚಿಕ್ಕ ಮಗಳು ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನೋಡ್ಕೊಳ್ಳೋದು. ಅದಕ್ಕೆ ಫ್ರೆಶ್ ಆಗಿರಲಿ, ಫೇಸು ಡಲ್ಲಾಗಿರುತ್ತೆ, ಅವಳ ಜೊತೆ ಎಣ್ಗಿ ಅಂತ ಹೇಳ್ಬಿಟ್ಟು ಮುಖ ತೊಳ್ಕೊಂಡು ರೆಡಿ ಆಗ್ತಿದ್ದೀನಿ. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಬ್ಯಾಡ್ ಕಾಮೆಂಟ್ ಎಲ್ಲ ಮಾಡಿಬಿಡಿ ದಯವಿಟ್ಟು. ಆದಷ್ಟು ನನಗೆ ಗೊತ್ತಿರೋ ತಕ್ಕನಾಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಬಾಗ್ಲೆಲ್ಲ ಒರೆಸಿ, ಇವತ್ತು ಶುಕ್ರವಾರ ಆಗಿತ್ತು. ಹಾಗೆ ಇವತ್ತು ಏನು ಸ್ಪೆಷಲ್ ಡೇ ಅಂತ ಗೊತ್ತಲ್ಲ ಎಲ್ರಿಗೂ, ರಕ್ಷಾಬಂಧನ. ಎಲ್ಲರಿಗೂ ನನ್ನ ಕಡೆಯಿಂದ ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು. ಎಲ್ಲರೂ 100 ಕಾಲ ಚೆನ್ನಾಗಿರಿ. ನಮ್ಮ ಅಣ್ಣದಿರು ಎಲ್ಲರೂ ಸಹ ಅಣ್ಣದಿರಲ್ಲ, ಎಲ್ರಿಗೂ ವಿಶ್ ಮಾಡ್ತಾ ಇರೋದು. 100 ಕಾಲ ಚೆನ್ನಾಗಿರಿ. ಎಲ್ಲಾದರೂ ಹೋಗ್ತಾ ಬರ್ತಾ ಹೆಲ್ಮೆಟ್ ಹಾಕ್ಕೊಂಡೋಗಿ ಗಾಡಿನಲ್ಲಿ, ಆಮೇಲೆ ನಿಧಾನಕ್ಕೆ ಓಡಿಸಿ ಗಾಡಿನ. ಅರ್ಜೆಂಟ್ ಏನಿರಲ್ಲ, ಬಟ್ ಎಲ್ಲೇ ಹೋಗಲಿ ಎಲ್ಲೇ ಬರಲಿ ಹುಷಾರಾಗಿ ಬನ್ನಿ. ಎಲ್ಲರಿಗೂ ಹೇಳ್ತಾ ಇರೋದು. ನೆಕ್ಸ್ಟು ನಮ್ಮದೊಂದು ನರ್ಸರಿ ಇದೆ. ನನಗೆ ತುಂಬಾ ಇಷ್ಟ ಗಿಡಗಳನ್ನ ಬೆಳೆಸೋದು ಅಂತ. ಆಮೇಲೆ ನಾನು ಪುದೀನ ಸೊಪ್ಪು ಹಾಕಿದ್ದೀನಿ ನೋಡಿ. ಏನಕ್ಕೆ ಅಂತಂದರೆ ದುಡ್ಡು ಯಾರು ಇಡ್ತಾರೋ 10 ರೂಪಾಯಿ ಪುದೀನ ಸೊಪ್ಪಿಗೆ ಅಂತ ಹೇಳ್ಬಿಟ್ಟು ನಾನೇ ಬೆಳೆಸ್ತಾ ಇದ್ದೀನಿ ಪುದೀನ ಗಿಡನ. ತುಳಸಿ ಗಿಡ ನಮ್ಮ ಮನೇಲಿ ತುಂಬಾ ಐತೆ. ತುಂಬಾ ಇಷ್ಟ ನನಗೆ ಗಿಡಗಳನ್ನ ಬೆಳೆಸ್ಬೇಕಂದ್ರೆ. ನೆಕ್ಸ್ಟು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ನಮ್ಮ ಯಜಮಾನ್ರು ಹೊರಟರು ಡ್ಯೂಟಿಗೆ. ತಿಂಡಿ ಏನು ತಿಂದಿಲ್ಲ, ಬೆಳಗ್ಗೆನೇ ಹೋದರು. ಫೋನಲ್ಲಿ ಚಾರ್ಜ್ ಇಲ್ಲ ಅಂತ ಹೇಳ್ಬಿಟ್ಟು ಚಾರ್ಜರು ತೊಗೊಂಡು ಹೋಗ್ತಾಯಿದ್ದಾರೆ. ನೆಕ್ಸ್ಟ್ ಅವ್ರನ್ನ ಕಳಿಸಿ ನಾನು ತಿಂಡಿ ಮಾಡೋದಕ್ಕೆ ಅಂತ ಕೂತ್ಕೊಂಡೆ. ಏನು ತಿಂಡಿ ಕಮೆಂಟ್ ಮಾಡಿ ನೋಡೋಣ. ಏನಿಲ್ಲ, ಪಲಾವು. ನನ್ನ ಮಗಳು ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ಅವಳನ್ನ ನೋಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ನನ್ನ ಮಗನಿಗೆ ಹೇಳಿ ಅವನನ್ನು ಆಟ ಆಡ್ಸೋಕೆ ಬಿಟ್ಟು ನಾನು ಹೋಗಿದ್ದೆ ಅಡುಗೆ ಮನೆ ಕಡೆ. ಚಟಾಪಟ ಅಂತ ಪಲಾವ್ ಮಾಡೋದಕ್ಕೆ ಅಂತ. ಸೊ ಬೇಗ ಪಲಾವ್ ಮಾಡಿಕೊಂಡು, ಅವ್ನಿಗೆ ಟೈಮ್ ಆಗಿಬಿಡುತ್ತೆ, ಅವನು ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬೇಗ ಪಲಾವ್ ಮಾಡಿದೆ. ಹೆಂಗಾಗಿತ್ತೋ ಗೊತ್ತಿಲ್ಲ. ನನ್ನ ಮಗನ್ನೇ ಕೇಳೋಣ ಯಾವ ಥರ ಆಗಿತ್ತು ತಿಂಡಿ ಅಂತ. 1 ಸಲ ಅಲ್ಲ ಅಂತ 2 ಸಲ ಕೇಳ್ತೀನಿ ನಾನು. ಯಾಕೆ ಗೊತ್ತಾ, ಅಮ್ಮದಿರು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿದ್ರು ಮಕ್ಕಳಿಗೆ ಬೇರೆ ಅಮ್ಮದಿರು ಮಾಡಿರೋ ಅಡುಗೆನೇ ಚೆನ್ನಾಗಿರುತ್ತೆ. ನನ್ನ ಮಗನ ಕೇಳ್ತೀನಿ ನಾನು ಹೆಂಗಿರುತ್ತೆ ಅಂತ. ಆದರೂ ನನ್ನ ಇದು ಖುಷಿಗೋ ಅದೇನಕ್ಕೋ ಗೊತ್ತಿಲ್ಲ, ಹೊಡಿತೀನೋ ಬಿಡಿತೀನೋ ಅಂತನೋ ಅಂತಾನೆ. ತಿಂಡಿ ಎಲ್ಲ ತಿಂದು ಸ್ಕೂಲ್ಗೆ ಹೊರಟ ಅವನು. ಇನ್ನು ನಾನು ತಿಂಡಿ ತಿಂದ್ಕೊಂಡೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು, ಮಿನಿ ವ್ಲಾಗ್. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ. ಎಲ್ಲರೂ ತಿಂಡಿ ತಿನ್ನೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.